ಸರ್ ಪರ್ಫಾರ್ಮೆನ್ಸ್ ಹೆಂಗ್ ಅನ್ಸ್ತು ಸರ್? ನನಗೆ ಇಲ್ಲಿ ಅಂದ್ರೆ ತುಂಬಾ ಓವರ್ವೆಲ್ಮಿಂಗ್ ಆಗಿದೆ ಆಕ್ಚುಲಿ. ಪ್ರೆಸ್ ಯೂಶಲಿ ವಿಸಿಲ್ಸ್ ಹೊಡಿಯೋದು, ಕಿರ್ಚೋದು, ಹೂಟ್ ಮಾಡೋದು, ಕ್ಲಾಪ್ಸ್ ಹೊಡಿಯೋದು ಎಲ್ಲ ತುಂಬಾ ಕಡಿಮೆ ಅಲ್ಲ. ಯು ವೇಟಿಂಗ್ ಫಾರ್ ಸಚ್ ಕೈಂಡ್ ಆಫ್ ರೆಸ್ಪಾನ್ಸ್. ಆಕ್ಚುಲಿ ನಿಜವಾಗ್ಲೂ ಅದು ಆರ್ಗ್ಯಾನಿಕ್ ಆಗಿ ಬರುತ್ತಾ ಅಂತ. ಅಂಡ್ ಇವತ್ತು ತುಂಬಾ ಸಲ ಬಂತು ಅದು. ತುಂಬಾ ಜೋಕ್ಸ್ ಕನೆಕ್ಟ್ ಆಗ್ತಾ ಇದ್ರು, ಪರ್ಫಾರ್ಮೆನ್ಸಸ್ಗೆ ಅಂದ್ರೆ ಕ್ಲಾಪ್ ಮಾಡ್ತಾ ಇದ್ರು, ಹೂಟ್ ಮಾಡ್ತಾ ಇದ್ರು ಎಲ್ಲ. ಸೊ ಐ ರಿಯಲಿ ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ. ಇದೇ ಆಡಿಯನ್ಸ್ಗೂ ಅನ್ಸುತ್ತೆ ಅಂತ ಅನ್ಕೊಂಡಿದೀನಿ. ನವೆಂಬರ್ 14th ನಮ್ಮ ಸಿನಿಮಾ ಲವ್ OTP ರಿಲೀಸ್ ಆಗ್ತಾ ಇದೆ. ಅನೀಶ್ ಅವರು ಇದನ್ನ ನಿರ್ದೇಶನ ಮಾಡಿದ್ದಾರೆ ಮತ್ತೆ ಬರ್ದಿದ್ದಾರೆ ಕೂಡ. ಅವರೇ ಹೀರೋ ಆಗಿ ಕೂಡ ಮಾಡಿದ್ದಾರೆ. ನಾನು ಮತ್ತೆ ಜಾನ್ವಿಕಾ ಅವರು ಹೀರೋಯಿನ್ಸ್ ಆಗಿ ಮಾಡಿದೀವಿ. ಸೊ ನೀವೆಲ್ಲರೂ ಬಂದು ನೋಡ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ತುಂಬ ಖುಷಿ ಆಗ್ತಾ ಇದೆ. ನಾನಂತೂ ನನ್ನದೆಲ್ಲ ಫೋಕಸ್ ಆಡಿಯನ್ಸ್ ಮೇಲೆ ಇತ್ತು. ಯಾವಾಗ ನಗ್ತಾರೆ, ಯಾವಾಗ ಎಂಜಾಯ್ ಮಾಡ್ತಾರೆ, ಯಾವ ಸೀನ್ಗೆ ಎಂಜಾಯ್ ಮಾಡ್ತಾರೆ ಅಂತ. ಬಟ್ ನನ್ನ ಸೀನ್ಸ್ಗೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡೋದು, ತುಂಬ ನಗ್ತಾ ಇದ್ರು, ದೇವ್ ಎಂಜಾಯಿಂಗ್ ಸೋ ಮಚ್. ಸೊ ಅದೊಂಥರ ಖುಷಿನೇ ಬೇರೆ. ವೆನ್ ಪೀಪಲ್ ಲಾಫ್ ಅಟ್ ಯೋರ್, ಐ ಮೀನ್ ಲಾಫ್ ಅಂದರೆ ಅಟ್ ಯೋರ್ ಸೀನ್ಸ್, ದ ಫನಿ ಸೀನ್ಸ್, ದ ಹ್ಯೂಮರ್ ಸೀನ್ಸ್. ಸೊ ಐ ಆಮ್ ಲವಿಂಗ್ ಇಟ್. ಮ್ಯಾಮ್, ಇವತ್ತು ಈ ಒಬೇ ಪ್ರೀಮಿಯರ್ ಶೋ ಒಂದು ರೇಂಜಿಗೆ ಜನ ತುಂಬ ಮಾತಾಡ್ತಿದ್ದಾರೆ. ಸೊ ನಾಳೆ ಬಿಗ್ ಸ್ಕ್ರೀನಲ್ಲಿ ಹೋಗ್ತೀರಾ, ಎಷ್ಟು ಖುಷಿ ಇದೆ ನಿಮ್ಗೆ ಅಲ್ಲಿ ಹೋಗಿ ಆ ರೆಸ್ಪಾನ್ಸ್ ತಗೊಳ್ಳೋಕೆ? ಸೊ ಒಂದು 2 shows ಆಗಿದೆ, ಇಲ್ಲಾಗಲಿ ಹೈದ್ರಾಬಾದ್ ಆಗಲಿ ಆಗಿದೆ. ಆ್ಯಂಡ್ ಯಾರೂ ಇನ್ನೂವರೆಗೂ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ. ಎವ್ರಿವನ್ಸ್ ಅಪ್ರಿಷಿಯೇಟಿಂಗ್, ಎವ್ರಿವನ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಆಮೇಲೆ ರಿಲೀಸ್ ಆದಮೇಲೆ ಇಟ್ಸ್ ಗೋನ್ ಬಿ ರೀಚಿಂಗ್ ಟು ಬಿಗ್ಗರ್ ಆಡಿಯನ್ಸ್. ಸೊ ಎಲ್ಲರೂ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ, ಹೆಂಗೆ ಎಂಜಾಯ್ ಮಾಡ್ತಾರೆ ಅಂತ ನನಗೆ ಫುಲ್ ಎಕ್ಸೈಟ್ಮೆಂಟ್ ಇದೆ, ನರ್ವಸ್ನೆಸ್ ಇದೆ. ಬಟ್ ಆಫ್ಟರ್ ಸೀಯಿಂಗ್ ಆಲ್ ಆಫ್ ದಿಸ್ ಐ ಆಮ್ ಲಿಟಲ್ ಬಿಟ್ ಕಾನ್ಫಿಡೆಂಟ್. ಅನೀಸ್ ಸರ್ ನಿಮ್ಮನ್ನ ಹೇಗೆ ಸೆಲೆಕ್ಟ್ ಮಾಡೋದು, ಹೇಗೆ ಈ ಒಂದು ಸಿನಿಮಾ? ಅನೀಸ್ ಸರ್ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಕಾಂಟ್ಯಾಕ್ಟ್ ಮಾಡಿ ಕತೆ ಹೇಳ್ತೀನಿ ಅಂತ ಹೇಳಿದ್ರು. ಸೊ ಹೇಳಿದಾಗ ನಾನು ಕತೆ ಹೇಳುವಾಗ ಐ ಥಿಂಕ್ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿದ್ರು ಅನ್ಸುತ್ತೆ, ನಕ್ಷತ್ರಕ್ಕೆ ನನ್ನೇ ಹಾಕೋಬೇಕು ಅಂತ. ನಾನು ಫಿಕ್ಸ್ ಆಗಿದೆ, ಈ ಕ್ಯಾರೆಕ್ಟರ್ ನಾನೇ ಮಾಡಬೇಕು ಅಂತ. ಆ್ಯಂಡ್ ದ ವೇ ಹಿ ನರೇಟೆಡ್ ದ ಸ್ಟೋರಿ ಎಲ್ಲ ಇಟ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಐ ಲವ್ ದಟ್. ಥ್ಯಾಂಕ್ ಯು ಸರ್. ನಿರ್ದೇಶನದ ಸಿನಿಮಾ ಇಲ್ಲಿ ಸಾಕಷ್ಟು ಹುಡುಗರಿಗೆ ನೀವು ಕನೆಕ್ಟ್ ಆಗ್ಬಿಟ್ರಿ ಸರ್ ಚಿತ್ರದ ಮೂಲಕ. ಸೊ ಅದ್ರ ಬಗ್ಗೆ ಹೇಳೋದು? ಹುಡುಗರಿಗೆ ಅಂತಲ್ಲ, ಹುಡುಗಿರ್ಗೂ ಕನೆಕ್ಟ್ ಆಗ್ತೀವಿ. ಎಸ್ಪೆಷಲಿ ತಂದೆಗೆ ತುಂಬಾ ಕನೆಕ್ಟ್ ಆಗ್ತೀನಿ ಅನ್ಸುತ್ತೆ. ತಂದ್ರೆ ಯಾರ. ಸೊ ನಾನು ಅದನ್ನೇ ಹೇಳ್ತಿದ್ದೀನಿ ಆಡಿಯನ್ಸ್ಗೆ, ನಿಮ್ಮ ಬಯೋಪಿಕ್ ತೆಗ್ದಿದ್ದೀನಿ ನಾನು, ನಂದಲ್ಲ. ನಿಮ್ಮ ಬಯೋಪಿಕ್, ನಿಮ್ಮ ಫ್ರೆಂಡ್ಸ್ ಮಧ್ಯೆ ನಡೆಯುವಂತ ಒಂದು ಸ್ಟೋರಿ ನಾನು ಪಿಕ್ ಮಾಡಿದ್ದೀನಿ. ಸೊ ಈಗ ಆಡಿಯನ್ಸ್ ಎಲ್ಲ ಬಂದು ನಾನು ಪ್ರತಿ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೆ. ಒಂದು ಗ್ಯಾಂಗ್ ಅಲ್ಲಿ ಅವ್ನು ಬಂದು ಹೇಳ್ತಾನೆ, ಮಚ್ಚ ನಮ್ಮ ಒಂದೇ ಇದು ಸ್ಟೋರಿ, ನಮ್ಮ ಒಂದೇ ಅಂತ. ಸೊ ಆ ಥರ ತುಂಬಾ ಜನ ಬಂದು ಹೇಳ್ತಿದ್ದಾಗ ಓಕೆ, ರಿಲೇಟಬಲ್ ಇರೋ ಒಂದು ಸಬ್ಜೆಕ್ಟ್ ತೆಗ್ದಿದ್ದೀವಿ. ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಮ್ಯಾಜಿಕ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಗೊತ್ತಿಲ್ಲ, ಇವತ್ತು ಎಲ್ಲಾರ ಸಿನಿಮಾಗಳು ಚೆನ್ನಾಗಾಗಬೇಕು, ಅದ್ರಲ್ಲಿ ನಾನು ಇರ್ಬೇಕಂತ ಮಾತ್ರ ಬೇಡ್ಕೊಳೋ. ಬೇರೆ ಸಿನಿಮಾ ಚೆನ್ನಾಗಾಗ್ಬಾರ್ದು ಅಂತ. ಇವತ್ತೇನಾಗಿದೆ, ಆನ್ಲೈನ್ ಅಲ್ಲಿ ಪ್ರತಿ ಸಿನಿಮಾಗೂ ದ ರಿವ್ಯೂಸ್ ಆರ್ ಸೇಮ್. ಚೆನ್ನಾಗಿದೆ ಅಂತ ಆಡಿಯನ್ಸ್ ಕನ್ಫ್ಯೂಸ್ ಆಗ್ತಾರೆ, ಯಾವ್ದಕ್ಕೆ ಹೋಗ್ಬೇಕು, ಯಾವ್ದು ಬಿಡಬೇಕು. ವಾರಕ್ಕೆ 10 ಸಿನಿಮಾ ಬಂದ್ರು 10 ಸಿನಿಮಾದು ಇದೇ ರಿವ್ಯೂ ಆಗಿರುತ್ತೆ. ಬಟ್ ನಾನು ಒಂದು ಬಿಡುವು ಮಾಡ್ತೀನಿ. ಮುಂಚೆ ಎಲ್ಲ ಹೆಂಗ್ ವರ್ಕೌಟ್ ಆಗ್ತಿತ್ತು ಅಂತ ಕೇಳಿದಾಗ ಕ್ವಶನ್ಗೆ ಆನ್ಸರ್ ಇಲ್ಲ ನಮಗೆ. ಇವಾಗ ಮುಂಗಾರು ಮಳೆ ಆಗಿರೋದು, ದುನಿಯಾ ಎಲ್ಲ ಅವತ್ತು ಸೋಷಿಯಲ್ ಮೀಡಿಯಾ ಇಷ್ಟು ಅಪ್ರ ಇರಲಿಲ್ಲ. ಬಟ್ ಆದ್ರೂ ಚೆನ್ನಾಗಿದೆ ಒಂದು ವಾರದಲ್ಲಿ ಅದು ಮ್ಯಾಜಿಕ್ ಆಗೋಯ್ತು, ದೊಡ್ಡ ಮಟ್ಟಕ್ಕೆ ತಗೊಂಡೋಯ್ತು. ಸೊ ಅದನ್ನೇ ಬಿಲೀವ್ ಮಾಡ್ತೀನಿ. ಈ ಸಿನಿಮಾಗೂ ವರ್ಡ್ ಆಫ್ ಮೌತ್ ಅಂದ್ರೆ, ಇವಾಗ ನಿಜವಾಗೂ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಒಂದು ಕಾಲ್ ಆದ್ರೂ ಮಾಡ್ತಿರಲ್ವಾ, ನಾನು ನೋಡಿದ್ರೆ ಚೆನ್ನಾಗಿತ್ತು ಅಂತ. ಆ 1 ಕಾಲ್ 2 ಕಾಲ್ ಆಗಿ, 2 ಕಾಲ್ 3 ಕಾಲ್ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಏನೋ ಒಂದು ಆಗುತ್ತೆ. ಇದು ಕಾನ್ಸೆಪ್ಟ್ ಬಂದಿದ್ದು ಒಂದು 2.5 years ಬ್ಯಾಕ್. HSR ಲೇಔಟ್ ಅಲ್ಲಿ ನಾನು ಮತ್ತೆ ನಮ್ಮ ಫ್ರೆಂಡ್ ಅವರ ಫ್ರೆಂಡ್ ACP ಸರ್ ಹೋಗ್ತಿರುವಾಗ ಅವ್ರು ಹೆಂಗೆ, ಸರ್ ಅಣ್ಣ ಮಗ ಏನ್ ಮಾಡೋದು ಅಂತ ಕೇಳಿದೆ. ಅವನು ನಿಂತರ ಹೀರೋ ತರ ಇದನ್ನಪ್ಪ, ಚೆನ್ನಾಗಿದ್ದಾನೆ ಅಂತ ಹೇಳ್ತು. ಓ ಹೌದಾ ಅಣ್ಣ, ತುಂಬಾ ಗರ್ಲ್ ಫ್ರೆಂಡ್ಸ್ ಅವ್ನಿಗೆ, ಬ್ರೇಕಪ್ ಮಾಡ್ಸೋದೇ ನನ್ನ ಕೆಲಸ ಅಂದ್ರು. ಮಜಾ ಇದೆಯಲ್ಲ, ಯಾಕೆ ಸುಮ್ಮನೆರಪ್ಪ, ಬೇಡ ಲವ್ ಮ್ಯಾರೇಜ್ ಎಲ್ಲ ಬೇಡ, ಒಂದು ಒಳ್ಳೆ ಹುಡುಗಿ ನೋಡಿ ನಾನೇ ಅರೇಂಜ್ ಮಾಡ್ತೀನಿ ಅಂದ್ರೆ, ಅವ್ನು ಗೊತ್ತಿತ್ತು ಮಾಡಿದ್ರೆ, ಅವ್ನು ಗೊತ್ತಿಲ್ಲದ್ರೆ ಒಂದು 2-3 ಮಾಡಿದೀನಿ ಬಿಡು ಬ್ರೇಕಪ್ಸು ಅಂತ ಹೇಳಿದ್ರು. ಪಾಯಿಂಟ್ ಚೆನ್ನಾಗಿದೆಯಲ್ವಾ ಇದು ಅನ್ಸ್ತು. ಈ ಪಾಯಿಂಟ್ ಇಟ್ಕೊಂಡು ಒಂದು ಫನ್ನಿಯಾಗಿ ಹೇಳಿದ್ರೆ ಹೇಗಿರುತ್ತೆ ಅನ್ನೋದು ಹೇಳಿದ್ಸಿ. ಅದೇ ಟ್ರಯಾಂಗಲ್ ಲವ್ ಸ್ಟೋರಿ ನಾನು ತೆಗೆದ್ರೆ ಅಫ್ಕೋರ್ಸ್ ಅದು ಒಂದು ಶೋಗೆ ನಿಂತೋಗುತ್ತೆ, 2ನೇ ಶೋ ಓಡಲ್ಲ. ಸುಮ್ಮನೆ ಅಬ್ಬರಗಳು, ಇಲ್ಲಾಂದ್ರೆ ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ ರಿಲೀಸ್ ಬಿಫೋರ್ ಹಿಂಗಿರುತ್ತೆ. ಹಿಂಗೆ ಬಿಟ್ಟಾದ್ಮೇಲೆ ಇವಾಗ ಏನಿಲ್ಲ, ನನ್ನ ಸಿನಿಮಾ ಏನಿಲ್ಲ, ಆಲ್ರೆಡಿ ಗಾಂಧಿನಗರ ಟಾಕ್ ಹೋಗ್ಬಿಟ್ಟಿರುತ್ತೆ, ನಿಮ್ದೆಲ್ಲ ಆಡಿಯನ್ಸ್ ಹೋಗ್ಬಿಟ್ಟಿರುತ್ತೆ. ಇಟ್ಕೊಂಡಿದ್ದೆ ಅದು ನಾನು, ನನ್ನ ಒಳಗಡೆ ಏನಿತ್ತು, ನನ್ನ ಸಿನಿಮಾ ಸ್ಟ್ರೆಂತ್ ಏನಿತ್ತು, ನನಗೆ ತುಂಬಾ ಕಾನ್ಫಿಡೆಂಟ್ ಇತ್ತು. ಇವತ್ತು ಹಿಂಗೆ ಆಡಿಯನ್ಸ್ ಮಧ್ಯೆ ಬಿಟ್ಟಿದ್ದೀನಿ.
3 days ಬಿಫೋರೇ ಆಗ್ಬಿಟ್ಟೆ ನಾನು ಶೋ. ನನ್ನ ಕಾನ್ಫಿಡೆನ್ಸ್ ಅಷ್ಟಿತ್ತು, ಇಲ್ಲ ವರ್ಕೌಟ್ ಆಗುತ್ತೆ, ನಮ್ಮ ಸಿನಿಮಾ ಜನ ಹೋಗುತ್ತೆ, ಅಂದರೆ ರಿಲೇಟಬಲ್ ಆಗಿರೋ ಸಬ್ಜೆಕ್ಟ್ ತೆಗ್ದಿದ್ದೀವಿ ಅನ್ನೋ ನಂಬಿಕೆ ಇತ್ತು. ಪ್ರಿವ್ಯೂ ರೆಸ್ಪಾನ್ಸು ಅದೇ ಥರ ಇತ್ತು. ಸೊ ಯಾವ ಕಡೆ ರೆಸ್ಪಾನ್ಸ್ ಬರ್ತಿದೆ ಸರ್ ಈಗ ಇಲ್ಲ, ನಾನು ಎಲ್ಲ ಕಡೆ ಹಾಕಿಲ್ಲ ಇವ್ರೆ, ಬರೀ ಇದೊಂದು ಶೋ ಹಾಕಿದೆ ಅಷ್ಟೇ, ಪೇಡ್ ಪ್ರೀಮಿಯರು. ನಾನು ಡೈರೆಕ್ಟ್ 14th ರಿಲೀಸ್ಗೆ ಹೋಗ್ತಿದ್ದೀನಿ. ಈ ವೈಬು 14ನೇ ತಾರೀಕು ಬಂದಾಗ ಅದೊಂದು ವಾರ್ಮ್ನೆಸ್ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಆಡಿಯನ್ಸ್ ಏನ್ ಹೇಳ್ತೀರಾ ಸರ್ ಈಗ 14 ವರ್ಷ ನಾನು ಅದನ್ನ ಹೇಳಿದ್ನಲ್ಲ, ನಿಮ್ಮ ಬಯೋಪಿಕ್ ತೆಗ್ದಿದ್ದೀನಿ, ನಿಮ್ಮ ಸ್ಟೋರಿ ತೆಗ್ದಿದ್ದೀನಿ. ಸೊ ನಿಮ್ಮ ಸ್ಟೋರಿ ಬಂದು ನೀವು ನೋಡಿ. ಥ್ಯಾಂಕ್ ಯು.